ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ತೀವ್ರ ಆಕ್ರೋಶವನ್ನು ಹೊರಹಾಕಿವೆ. ಒಳ ಮೀಸಲಾತಿಯನ್ನ ಪ್ರೀತಿಯಿಂದ ಮಾಡಿಲ್ಲ ಸಿದ್ದರಾಮಯ್ಯನವರು, ಬರೀ ವೋಟ್ ರಾಜಕೀಯಕ್ಕೋಸ್ಕರವಾಗಿ ಮಾಡಿದ್ದೀರಿ, ಜನ ಕಲ್ಲಲ್ಲಿ ಹೊಡಿತಾರೆ ನೋಡ್ತಾ ಇರಿ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಸದನದಿಂದ ಸಿಎಂ ಎದ್ನೋ ಬಿದ್ನೋ ಅಂತ ಓಡ್ ಹೋಗ್ಬಿಟ್ಟಿದ್ದಾರೆ. ಅನ್ಯಾಯ ಆಗಿರುವ ಜನಾಂಗದ ಶಾಪ ನಿಮಗೆ ತಟ್ಟದೆ ಬಿಡಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಾಗ್ದಾಳಿ ಇದು. ಒಳ ಮೀಸಲಾತಿಯ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಕಿಡಿಕಾರಿದ್ದಾರೆ. ಅನೇಕ ಸಮುದಾಯಗಳಿಗೆ ಇದರಲ್ಲಿ ಅನ್ಯಾಯ ಆಗ್ಬಿಟ್ಟಿದೆ ನಿಮ್ಮ ಮೀಸಲಾತಿ ವಿಚಾರದಿಂದ. ನಾವು ಅಭಿಪ್ರಾಯ ಸಲ್ಲಿಕೆ ಮಾಡುವುದಕ್ಕೆ ಮುಂದಾದವು, ಆದರೆ ಸಿಎಂ ಪಲಾಯನ ಮಾಡೋ ರೀತಿ ನಡೆದುಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಅಂತ ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ. ಸಿಎಂ ಸುಪ್ರೀಂ ಕೋರ್ಟ್ ತೀರ್ಪನ್ನು ಸಹ ಪಾಲನೆ ಮಾಡದಂತೆ ಕಾಣಿಸ್ತಾ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಾಗ್ದಾಳಿ ಈ ತರ ಇತ್ತು. ಪ್ರೀತಿಯಿಂದ ನೀವು ಮಾಡಿಲ್ಲ, ನಿಮ್ಮ ಸ್ವಾರ್ಥದಿಂದ ಮಾಡಿದ್ದೀರಾ, ವೋಟ್ ಪಾಲಿಟಿಕ್ಸ್ಗೋಸ್ಕರ ಮಾಡಿದ್ದೀರಾ. ನೀವು ಅದನ್ನೇ ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಡಿ ಅಂತ ನಾನು ವಿರೋಧ ಪಕ್ಷದ ನಾಯಕ ಕೇಳಿದಾಗ ಅಲ್ಲಿಂದ ಪಲಾಯನ ಮಾಡಿ ಓಡೋದ್ರಿ. ನೀವು ಕರೆಕ್ಟಾಗಿ ಮಾಡಿದ್ರೆ, ಸತ್ಯವಾಗಿ ಮಾಡಿದ್ರೆ, ಆತ್ಮಸಾಕ್ಷಿ ಪ್ರಕಾರ ಮಾಡಿದ್ರೆ ಯಾಕೆ ಓಡೋಗ್ಬೇಕು? ಓಡೋದ ಅವಶ್ಯಕತೆ ಏನಿತ್ತು? ನೀವು ಪ್ರಜಾಪ್ರಭುತ್ವಕ್ಕೆ ಮಾಡದಂತ ದ್ರೋಹ ಇದು. ಯಾರೋ ನಿಮ್ ಕಾಂಗ್ರೆಸ್ ಅವರು ಹೇಳಿದ್ದಾರೆ ಅಂತ ಮಾಡಿದ್ದೀರಾ. ಇದರಿಂದ ಮುಂದೆ ಯಾವ್ಯಾವ ಜನಾಂಗಕ್ಕೆ ಅನ್ಯಾಯ ಆಗಿದೆ ಅವರ ಶಾಪವನ್ನ ಪಡಿತೀರ. ಪ್ರೀತಿಯಿಂದ ನೀವು ಮಾಡಿಲ್ಲ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ಬಗ್ಗೆ ತಮ್ಮ ಹೇಳಿಕೆಯನ್ನು ಸದನದಲ್ಲಿ ನೀಡಿದ್ದಾರೆ. ನಾವು ಕೂಡ ಈ ವಿಚಾರವಾಗಿ ಚರ್ಚೆ ಮಾಡಬೇಕು ಸದನದಲ್ಲಿ ಅಂತ ಹೇಳಿ ಕಾಯ್ತಾ ಇದ್ರೆ ಅದಕ್ಕೂ ಕೂಡ ಅವಕಾಶವನ್ನ ನೀಡದೇನೆ ಸದನದಿಂದ ಓಡಿ ಹೋಗ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ದಾರೆ. ಪಲಾಯನವಾದವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಹೇಳಿಕೆನಲ್ಲಿ 2 ಬಾರಿ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಅನ್ನುವ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ವಾಸ್ತವವಾಗಿ ಸುಪ್ರೀಂ ಕೋರ್ಟಿನ ಆದೇಶವನ್ನು ಕೂಡ ಸರಿಯಾಗಿ ಪಾಲನೆ ಮಾಡದಂತೆ ಕಾಣ್ತಾ ಇಲ್ಲ. ಸದಾಶಿವ ಆಯೋಗದ ವರದಿಯನ್ನು ಕೂಡ ಸರಿಯಾಗಿ ಪಾಲನೆ ಮಾಡದಂತೆ ಕಾಣ್ತಾ ಇಲ್ಲ. ಅದೇ ರೀತಿ ನಾಗಮೋಹನ್ ದಾಸ್